ಇಸ್ರೇಲ್ ಹಿಜ್ಬುಲ್ಲಾ ಸಂಘರ್ಷಕ್ಕೆ ಅನಿರೀಕ್ಷಿತ ತಿರುವಿದು. ಹಿಜ್ಬುಲ್ಲಾ ನೆಲೆಗಳ ಮೇಲೆ ಬಾಂಬ್ ಮಳೆಯನ್ನೇ ಸುರಿಸಿದೆ ಇಸ್ರೇಲ್. ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಉಗ್ರರ ನೆಲೆಗಳು ಉಡಿಸಾಗಿದ್ದಾವೆ. ಏರ್ ಸ್ಟ್ರೈಕ್ನಲ್ಲಿ ಹಿಜ್ಬುಲ್ಲಾ ಕಮಾಂಡರ್ ಹತ್ಯೆಯಾಗಿದ್ದಾನೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿರಂತರವಾಗಿ ಹೌತಿ, ಹಿಜ್ಬುಲ್ಲಾ, ಹಮಾಸನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕಾದ ವೈಮಾನಿಕ ದಾಳಿ ನಡೀತಾನೆ ಇದೆ. ಹಿಜ್ಬುಲ್ಲಾ ನೆಲೆಗಳನ್ನು ಈಗ ಇಸ್ರೇಲ್ ಧ್ವಂಸಗೊಳಿಸಿದೆ. ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಉಗ್ರ ನೆಲೆಗಳು ಉಡೀಸಾಗಿದ್ದಾವೆ. ಏರ್ ಸ್ಟ್ರೈಕ್ನಲ್ಲಿ ಹಿಜ್ಬುಲ್ಲಾ ಕಮಾಂಡರ್ ಕೂಡ ಇದರಲ್ಲಿ ಹತ್ಯೆಯಾಗಿದ್ದಾನೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವಾಗ ಖಮೇನಿ ಆಟ ಬಂದಾಯಿತು ಅಥವಾ ಖಮೇನಿಯನ್ನು ಯಾವಾಗ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ವೈಮಾನಿಕ ಕಾರ್ಯಾಚರಣೆ ವೇಳೆ ಆತನನ್ನು ಹೊಡೆದಾಕ್ತು, ಅದಾದ ನಂತರ ಇರಾನ್ ಪ್ರತೀಕಾರಕ್ಕಾಗಿ ಹಾತೊರಿತಾನೆ ಇತ್ತು. ಅಮೆರಿಕಾದ ಕೆಲವು ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿತ್ತು. ಅದಾದ ನಂತರ ಅದಕ್ಕೆ ಪ್ರತಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ನಿರಂತರವಾಗಿ ಪ್ರತಿದಾಳಿಯನ್ನು ಮಾಡಿ ಹೌತಿ ಸೇರಿದಂತೆ ಹಮಾಸ್ ಹಾಗೆ ಹಿಜ್ಬುಲ್ಲಾ ಸಂಘಟನೆಯ ನೆಲೆಗಳನ್ನೇ ಈಗ ಧ್ವಂಸ ಮಾಡ್ತಾ ಇದೆ. ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾ ನೆಲೆ ಧ್ವಂಸವಾಗಿದೆ ಇಸ್ರೇಲ್ನ ವೈಮಾನಿಕ ದಾಳಿಯ ವೇಳೆ. ಹಾಗಾದ್ರೆ ಈ ಬಂಡುಕೋರರ ಸಂಘಟನೆ ಹೌತಿ, ಹಮಾಸ್ ಹಾಗೆ ಹಿಜ್ಬುಲ್ಲಾ, ಈ ಸಂಘಟನೆಗಳ ಅಥವಾ ಈ ಭಯೋತ್ಪಾದಕರ ಪಾತ್ರ ಎಂಥದ್ದು? ಇಲ್ಲಿಯವರೆಗೂ ಕೂಡ ಈ ಕಮಾಂಡರ್ಗಳಿದಾರಲ್ಲ, ಇವರು ಏನೆಲ್ಲ ಕುಕೃತ್ಯವನ್ನು ಮಾಡಿದ್ದಾರೆ ಅಮೆರಿಕ ಮತ್ತು ಇಸ್ರೇಲ್ಗೆ, ಇದೆಲ್ಲದರ ಬಗ್ಗೆ ನಾವು ಮಾತಾಡೋಣ. ಪ್ರಸ್ತುತ ಈಗ ನಡೀತಾ ಇರುವಂಥ ಈ ಒಂದು ವಾರ್ ಇದೆಯಲ್ಲ, ಯಾವ ಸ್ವರೂಪಕ್ಕೆ ಹೋಗ್ಬೋದು, ಅದರಿಂದ ಆಗುವಂಥ ಪರಿಣಾಮಗಳೇನು, ಜಾಗತಿಕವಾಗಿ ಏನೇನು ಸಮಸ್ಯೆಗಳಾಗುತ್ತೆ, ಇದೆಲ್ಲದರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಯಲ್ಲಿ ರಕ್ಷಣಾ ವಿಶ್ಲೇಷಕರಾಗಿರುವ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರೀಶ್ ಲಿಂಗಣ್ಣ ಅವರೇ, ಹಿಜ್ಬುಲ್ಲಾ, ಹಮಾಸ್ ಮತ್ತು ಹೌತಿ, ಇರಾನ್ ಆ ಭಯೋತ್ಪಾದಕ ಸಂಘಟನೆಗಳಿಗೆ ಆಶ್ರಯವನ್ನು ಕೊಟ್ಟಿತ್ತು. ಇವುಗಳ ಪಾತ್ರ ಏನು ಈ ಒಂದು ಅಟ್ಯಾಕ್ನಲ್ಲಿ ಅಥವಾ ಈ ವಾರ್ನಲ್ಲಿ? ಈಗೇನಾಗಿದೆ, ಅವ್ರದ್ದು 3 Hs ಅಂದರೆ 3 ಆರ್ಮ್ಸ್ ಅಂದರೆ ಇರಾನ್ ಹೊರಗಡೆ ಆಪ್ರೇಟ್ ಮಾಡ್ತಿದ್ದಂಥದ್ದು ಈ 3 ಗ್ರೂಪ್ಗಳನ್ನ ಅವ್ರು ಹುಟ್ಟಾಕಿದ್ರು. ಅಂದರೆ ಹಮಾಸ್, ಹಿಜ್ಬುಲ್ಲಾ ಮತ್ತು ಹೌತೀಸ್. ಈಗ ಅವರು ಕಂಪ್ಲೀಟ್ ಇರಾನ್ ಅವರು ಒಡೆದು ಹಾಕಿದ್ದಾರೆ ಅವ್ರನ್ನ, ಬಟ್ ಸರ್ವನಾಶ ಮಾಡಿದ್ದಾರೆ ಅಂತ ಹೇಳಿಲ್ಲ, ಅವ್ರನ್ನ ಡಿಟ್ಯೂರೇಟ್ ಅಂದರೆ ಡಿಗ್ರೇಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇನ್ನೂ ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದಾರೆ ಅವರು. ಅಂದರೆ ಅವ್ರಿಗಂತ 100% ಇದ್ದಿದ್ದ ಶಕ್ತಿ ಈಗಾಗಲೇ ಒಂದು 10-20%ಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. 0 ಅಂತೂ ಇನ್ನೂ ಆಗಿಲ್ಲ ಅವರು. ಸೊ ಅವ್ರ ಹತ್ರ ಇರೋ ಚೂರು ಪಾರು ಶಸ್ತ್ರಾಸ್ತ್ರಗಳು ಏನು ಉಳ್ಕೊಂಡಿದ್ದಾವೋ, ಇಲ್ಲ ಜೂನ್ ಅಲ್ಲಿ ಆಗಿದ್ದಂಥ 12 ದಿವಸಗಳ ಯುದ್ಧ ಆದಮೇಲೆ ಇವ್ರು ಇರಾನ್ ಇನ್ನೇನಾರು ಸಪ್ಲೈ ಮಾಡಿದರೆ, ಅದೇನಾರು ಅವ್ರ ಹತ್ರ ಉಳ್ಕೊಂಡಿದ್ರೆ ಅದರಲ್ಲಿ ಅವರು ಸಿಂಬಾಲಿಕ್ ಸ್ಟ್ರೈಕ್ಸ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಹೊಡಿತಾ ಇದ್ದಾರೆ. ಬಟ್ ಹೌತೀಸ್ದೇನೆಂದರೆ ಆ ರೆಡ್ ಸಿ ಮೇಲೆ ಅವ್ರು ಏನಾರ ಕಂಟ್ರೋಲ್ ಹಿಡಿತ ಸಾಧಿಸೋಕೆ ಹೋದರೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ವಿಶ್ವಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅಲ್ಲಿ ಸುಮಾರು 16% ಅಷ್ಟು ವಿಶ್ವಕ್ಕೆ ಬೇಕಾಗಿರುವಂಥ ಗೂಡ್ಸ್ಗಳು ಆ ಕಡೆ ಓಡಾಡ್ತಿರ್ತವೆ. ಸೊ ಅಲ್ಲಿ ಇವರು ಇಶ್ಯೂಸ್ಗಳು ಮಾಡೋಕ್ಕೆ ಹೋದರೆ, ಅಲ್ಲಿ ಡ್ರೋನ್ ಅಟ್ಯಾಕ್ ಮಾಡೋಕ್ಕೆ ಹೋದರೆ, ಅಲ್ಲಿ ಮಿಸೈಲ್ ಅಟ್ಯಾಕ್ ಮಾಡೋಕ್ಕೆ ಹೋದರೆ 1-2 ಡ್ಯಾಮೇಜ್ ಆದರೂ ಸಾಕು. ಅವ್ರ ಹತ್ರ ಬರೋ ಶಿಪ್ಸ್ನೆಲ್ಲ ಡ್ಯಾಮೇಜ್ ಮಾಡೋಷ್ಟು ಶಕ್ತಿ ಇಲ್ಲದೆ ಇರ್ಬೋದು, ಬಟ್ 1-2 ಶಿಪ್ಪು ಈ ಡ್ರೋನ್ ಅಟ್ಯಾಕ್ ಮೂಲಕನೋ ಒಂದು ಮಿಸೈಲ್ ಅಟ್ಯಾಕ್ ಮೂಲಕನೋ ಡ್ಯಾಮೇಜ್ ಆದ್ರೂ ಯಾರೂ ಆ ದಾರಿಲಿ ಹೋಗೋಕ್ಕೆ
ಒಪ್ಕೊಳ್ಳಲ್ಲ. ಜೊತೆಲಿ ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾರು ರಿಸ್ಕ್ ತಗೊಳ್ಳಲ್ಲ. ರಿಸ್ಕ್ ತಗೊಂಡು ಭಾಳ ಅರ್ಜೆಂಟ್ ಇದೆ ಹೋಗಪ್ಪ ಅಂದರೆ ₹100 ಆಗೋ ಕಡೆ ₹600 ಕೇಳ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ದಿನಬಳಕೆ ವಸ್ತು ಎಲ್ಲ ಗೂಡ್ಸು ಜಾಸ್ತಿ ಆಗುತ್ತೆ, ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಲ್ಲ ಆ ರೂಟ್ ಬಿಟ್ಟು ಬೇರೆ ರೂಟಲ್ಲಿ ಹೋಗ್ತೀವಿ ಅಂದರೆ 10-15 ದಿವಸ ಸುತ್ತಿ ಬಳಸಿ ಹೋಗ್ಬೇಕಾಗತ್ತೆ. ಆಟೋಮೆಟಿಕ್ ದ ಲಾಜಿಸ್ಟಿಕ್ಸ್ ಕಾಸ್ಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಬೆಲೆ ಏರಿಕೆ ಶುರುವಾಗುತ್ತೆ ಎಲ್ಲ ಗೂಡ್ಸ್ಗಳ ಮೇಲೆ. ಸೊ ಈ 3 ಅಂಗಾಂಗಗಳು ಏನು ಇರಾನಿಂದ ಹೊರಗಡೆ ಆಕ್ಟ್ ಮಾಡ್ತಾ ಇದ್ದಾವೆ, ಆ 3ರನ್ನು ಸ್ವಲ್ಪ ಅವರು ಇನ್ನೂ ಬಲಹೀನ ಮಾಡಿಬಿಡ್ಬೇಕು ಅವರು. ಸೊ ಅವಾಗ ಏನಾಗುತ್ತೆ, ಇರಾನ್ ಮೇಲೆ ಒಂದೇ ಫೋಕಸ್ ಮಾಡಿ ಬೇಗ ಹೊಡಿಬೋದು ಅಂತ ಅವ್ರದ್ದೊಂದು ಇದು. ಬಿಕಾಸ್ ಇರಾನಲ್ಲಿ ಈಗಾಗಲೇ 2,500 ಟಾರ್ಗೆಟ್ ಗುರ್ಸ್ಕೊಂಡಿದ್ದಾರೆ. ಆ 2,500 ಟಾರ್ಗೆಟ್ ನಿರ್ಣಾಮ ಮಾಡೋ ತನಕ ಇರಾನು ಈ ಥರ ಅಟ್ಯಾಕ್ ಮೇಲಿನ ಮೇಲೆ ಮಾಡ್ತಾನೆ ಇರುತ್ತೆ ಅಂತ ಅವರೊಂದು ಲೆಕ್ಕಾಚಾರ. ಇವತ್ತಿನ ಲೆಕ್ಕಾಚಾರ ಪ್ರಕಾರ, ಅವ್ರ ಗುಪ್ತಚರ ಮಾಹಿತಿ ಪ್ರಕಾರ ಅವ್ರು ಈಗಾಗಲೇ 1,000 ಟಾರ್ಗೆಟ್ ಅಷ್ಟು ನಾವು ಮಾಡಿದ್ದೀವಿ, ಇನ್ನೂ ಉಳಿದಿದ್ದಾವೆ ಅಂತ ಇವರು ಲೆಕ್ಕ ಹಾಕ್ತಿದ್ದಾರೆ. ಸೊ ಆ ಟಾರ್ಗೆಟ್ಗಳು ಇವರು ಹೋಗಿ ನಿಷ್ಕರ್ಷಗೊಳಿಸೋ ತನಕ ಈ ಒಂದು ಯುದ್ಧ ನಡೀತಾನೆ ಇರುತ್ತೆ. ಇವ್ರದ್ದೇನಾಗಿದೆ, ಅಫ್ಕೋರ್ಸ್ ಇವ್ರ ಹತ್ರ ಒಂದು 4,000-5,000 ಮಿಸೈಲ್ಸ್ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗಾಗಲೇ 1,500-2,000 ಅಷ್ಟು ಖರ್ಚು ಮಾಡಿರ್ಬೋದು ಅವರು. ಸೊ ಉಳಿದಿರೋ ಮಿಸೈಲ್ಸು ಒಂದು 3,000 ಇದ್ರೂ ಇವ್ರದ್ದೇನಿಲ್ಲ ಅಂದರೂ ಈ ವಾರದ ತನಕ ಎಳೆದ್ರೂ ಈ ವಾರದ ತನಕ ನಡಿಬೋದಷ್ಟೇ ಯುದ್ಧ. ಹೊತ್ತು ಅದ್ರ ಮೇಲೆ ಇವ್ರಿಗೆಲ್ಲೂ ಮಿಸೈಲ್ ಸಪೋರ್ಟ್ ಸಿಗ್ತಾ ಇಲ್ಲ. ಓಕೆ ಸರ್, ಈಗ ಇದು ಒಂದು ಪ್ರಾದೇಶಿಕ ಯುದ್ಧವಾಗಿರುತ್ತೋ ಅಥವಾ ಇದು ವಿಶ್ವ ಯುದ್ಧವಾಗಿ ಮಹಾಯುದ್ಧವಾಗಿ ಬದಲಾಗುತ್ತಾ? ಈಗಿನ ಸಮಯ ಸಂದರ್ಭ ಇದರ ಸ್ವರೂಪವನ್ನು ಗಮನಿಸ್ತಾ ಇದ್ರೆ ಗಿರೀಶ್ ಲಿಂಗಣ್ಣವರೇ. ಮಹಾಯುದ್ಧ ಅಂತೂ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಇರಾನ್ ಈಗ ಇರಾನಿಗೆ ಯಾರು ಸಪೋರ್ಟು ಸಿಗ್ತಾ ಇಲ್ಲ. ಈ ಚೈನಾ ಮತ್ತು ರಷ್ಯಾ ಏನಾರ ಮುಂದೆ ಬಂದು ಸಪೋರ್ಟ್ ಮಾಡಿದರೆ ಯುದ್ಧದ ಸ್ವರೂಪ ತೀವ್ರವಾಗಿ ಹೋಗಿರೋದು. ಬಟ್ ಇವರಿಬ್ಬರು ಎಲ್ಲೂ ಸಪೋರ್ಟ್ ಮಾಡೋಂಗೆ ಕಾಣ್ತಿಲ್ಲ, ಎಕ್ಸೆಪ್ಟ್ ಡಿಪ್ಲೊಮ್ಯಾಟಿಕ್ ಸಪೋರ್ಟ್. ಅಂದರೆ ರಾಜತಾಂತ್ರಿಕವಾಗಿ ಖಂಡಿಸೋದು, ವಿಶ್ವಸಂಸ್ಥೆಯಲ್ಲಿ ಖಂಡಿಸೋದು, ಅಷ್ಟು ಮಾಡೋದು ಬಿಟ್ಟರೆ ಇವರಿಂದ ಯಾವುದೇ ವಿಧವಾದ ಮಿಲಿಟ್ರಿ ಅಮ್ಯುನೇಷನ್ ಸಪ್ಲೈ ಮಾಡೋದಾಗಲಿ ಯಾವುದೂ ಇಲ್ಲ ಅವ್ರ ಹತ್ರ. ಸೊ ಈಗ ಇರಾನ್ ಹತ್ರ ಉಳಿದಿರೋ ಅಂಥ ವೆಪನ್ಸಲ್ಲೇ ಅವ್ರು ಎಷ್ಟು ದಿವಸ ಕಾಲ ಎಳೆಯಬಲ್ಲರು. ಒಂದು. ಎರಡನೇದು, ಈ ಗಲ್ಫ್ ರಾಷ್ಟ್ರಗಳು, ಗಲ್ಫ್ ಕೌನ್ಸಿಲ್ ಇದೆಯಲ್ಲ, ಕುವೈಟು, ಇರಾಕು, ಬ್ಯಾರಿನು, ಒಮಾನ್ ಬಿಡಿ, ಅವರು ಒಮಾನ್ ಮುಟ್ಟೇ ಇಲ್ಲ ಅವರು. ಯಾಕಂದರೆ ಒಮಾನೇ ಇವ್ರದ್ದು ಮಧ್ಯಸ್ಥಿಕೆ ವಹಿಸಿ ಇದು ಮಾಡ್ತಿತ್ತು. ಸೊ ಒಮಾನ್ ಅವ್ರು ಮುಟ್ಟಕ್ಕೆ ಹೋಗಿಲ್ಲ. ಕುವೈಟ್ ಆಗಲಿ, ಬ್ಯಾರಿನು, UAE, ಸೌದಿ ಅರೇಬಿಯಾ ಇದಾವಲ್ಲ. ಸೊ ಇವರು ಈಗ ಸಪೋರ್ಟ್ ಸ್ಪೆಷಲ್ ಫ್ಲೈಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾವು ಕೇಂದ್ರ ಸರ್ಕಾರದ ಜೊತೆಗೆ ಅವರನ್ನು ಕೇಳಿದ್ದೇವೆ. ಕೇಂದ್ರ ಸರ್ಕಾರದವರು ಅಲ್ಲಿ ಸದ್ಯಕ್ಕೆ ಏರ್ ಟ್ರಾಫಿಕ್ ಅಲೌಡ್ ಇಲ್ಲದೆ ಇರೋದ್ರಿಂದ, ನಿಷೇಧ ಮಾಡಿರೋದ್ರಿಂದ ಯಾವುದೇ ವಿಮಾನ ಅಲ್ಲಿ ಈಗ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಂದರ್ಭದಲ್ಲಿ ರೆಗ್ಯುಲರ್ ಫ್ಲೈಟ್ ಆಗಲಿ, ವಿಶೇಷ ವಿಮಾನ ಆಗಲಿ ಸದ್ಯಕ್ಕೆ ಅಲ್ಲಿಂದ ಹೊರಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಏರ್ ಟ್ರಾಫಿಕ್ಕು ಕ್ಲಿಯರ್ ಆದ ಕೂಡಲೇ, ಏರ್ ಟ್ರಾಫಿಕ್ಕು ಸದ್ಯಕ್ಕೆ ಏನು ನಿಷೇಧವಾಗಿದೆ, ಆ ನಿಷೇಧವನ್ನು ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದ್ದಾವೆ ಏರ್ಲೈನ್ಸ್, ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂಥ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಆದರೆ ಅವೆಲ್ಲವೂ ಸಾಧ್ಯ ಯಾವಾಗ ಅಂದರೆ, ಸದ್ಯಕ್ಕೆ ವಿಮಾನಯಾನ ಏನು ನಿಷೇಧ ಆಗಿದೆ, ಆ ನಿಷೇಧ ತೆರವುಗೊಂಡ ಕೂಡಲೇ ರಿಟರ್ನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಸೊ ಅಲ್ಲಿಯವರೆಗೆ ಶಾಂತವಾಗಿ ಇರಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅದು 1 ವಾರ ಆಗ್ಬೋದು, 4 ದಿನ ಆಗ್ಬೋದು, ಅಥವಾ 10 ದಿನ ಆಗ್ಬೋದು. ಎಲ್ಲಿಯವರೆಗೂ ಕದನ ವಿರಾಮ ಆಗೋದಿಲ್ಲ ಅಲ್ಲಿಯವರೆಗೂ ಸಹ ವಿಮಾನಯಾನಕ್ಕೆ ಈ ಪ್ರದೇಶ ಸೂಕ್ತ ಅಲ್ಲ. ಆ ಮಧ್ಯದಲ್ಲಿ ಏನಾದರೂ ವಿಮಾನಯಾನ ಮಾಡಲಿಕ್ಕೆ ಹೋದರೆ ಆ ವಿಮಾನಕ್ಕೆ ಗಂಡಾಂತರ ಒದಗಿ ಬರಬಹುದು. ಆ ಕಾರಣದಿಂದ ಕದನದಲ್ಲಿ ವಿರಾಮ ಬರುವವರೆಗೆ, ವಿಮಾನ ಹಾರಾಟ ಮತ್ತೆ ಆರಂಭ ಆಗುವವರೆಗೆ
ತಾಳ್ಮೆಯಿಂದ ಸಹಕರಿಸಬೇಕು. ಅದು ಅವಕಾಶ ಸಿಕ್ಕ ಕೂಡಲೇ ರಿಟರ್ನ್ಗೆ ಏನು ಅನ್ನುವಂಥದ್ದನ್ನು ಭಾರತ ಸರ್ಕಾರದವರ ಜೊತೆಗೆ ಮಾತನಾಡಿ ನಾವು ನಮ್ಮ ಕರ್ನಾಟಕದ ನಿವಾಸಿಗಳಿಗೆ ಮಾಹಿತಿಯನ್ನು ಕೊಡ್ತೇವೆ. ಇದು ಮೊದಲನೇ ವಿಷಯ, ರಿಟರ್ನ್ ಬಗ್ಗೆ ಕೇಳ್ತಾ ಇರ್ತಕ್ಕಂಥದ್ದು. ಎರಡನೇದು, ಕೆಲವರು ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದು ಮುಂದೆ ನಮ್ಮ ಕರ್ನಾಟಕಕ್ಕೆ ಬರುವಂಥ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗದೆ ಮಧ್ಯದಲ್ಲಿ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನುವಂಥದ್ದು ಎರಡನೇ ಸಮಸ್ಯೆ. ಅವರಿಗೆ ಪರಿಹಾರ ಏನಂದರೆ, ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಾವು ಈಗಾಗಲೇ ಆ್ಯಕ್ಟಿವೇಟ್ ಮಾಡಿದ್ದೇವೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು 08022340676 ಅಥವಾ 22253707 ಕೊಡ್ತೇನೆ ನಿಮಗೆ. 22340676 ಅಥವಾ 22253707 ಇವೆರಡು ನಂಬರ್ಗೆ ಫೋನ್ ಮಾಡಬಹುದು. ಇದು ನಮ್ಮ ಹೆಲ್ಪ್ಲೈನ್ ಸಹಾಯವಾಣಿ ಕೇಂದ್ರ. ಯಾರಾದರೂ ಏರ್ಪೋರ್ಟಲ್ಲಿ ನಾವು ಮಧ್ಯದಲ್ಲಿ ಬಂದು ಸಿಕ್ಕಾಕ್ಕೊಂಡಿದ್ದೇವೆ ಅಂದರೆ ಬಹುಶಃ ದುಬೈ ಏರ್ಪೋರ್ಟ್ನಲ್ಲಿದ್ದಾರೆ ಅಥವಾ ಬಹರೀನ್ ಏರ್ಪೋರ್ಟ್ನಲ್ಲಿ ಇದ್ದಾರೆ. ಇಲ್ಲಿವರೆಗೂ ನಮಗೆ ಜಾಸ್ತಿ ಕರೆಗಳು ಬಂದಿರೋದು ಈ ಎರಡು ಏರ್ಪೋರ್ಟಿಂದನೇ. ಆ ಏರ್ಪೋರ್ಟ್ನಲ್ಲಿ ಸಿಕ್ಕಾಕ್ಕೊಂಡಿದ್ದೇವೆ, ಇಲ್ಲಿಗೆ ಕನೆಕ್ಟಿಂಗ್ ಫ್ಲೈಟು ಟೇಕ್ ಆಫ್ ಆಗ್ತಾ ಇಲ್ಲ, ಏರ್ಪೋರ್ಟ್ನಲ್ಲಿ ಸೌಲಭ್ಯ ಇಲ್ಲ